ಸರ್ಕಾರದ ಕಡೆಯಿಂದ ರಾಜ್ಯದ ಜನರಿಗೆ ಬರುತ್ತಿದ್ದ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ. ಫೆಬ್ರವರಿ ಮಾರ್ಚ್ ತಿಂಗಳು 2 ತಿಂಗಳು ಸೇರಿ 5,000 ಕೋಟಿ ಹಣವನ್ನು ನಾವು ಪಾವತಿ ಮಾಡಿದೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ಹೇಳಿಕೆ ಕೊಟ್ಟರು. ಆದರೆ ಆ ಹೇಳಿಕೆ ಸುಳ್ಳು ಅಂತ ಹೇಳಿ ವಿಪಕ್ಷದವರ ವಾದ ಇತ್ತು. ಆ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೆಗಾ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಫೆಬ್ರವರಿ ಮಾರ್ಚ್ ಹಣದ ಸೀಕ್ರೆಟ್ ತೆರೆದಿಟ್ಟ ತೆಂಗಿನಕಾಯಿ. ಫೆಬ್ರವರಿ ಮಾರ್ಚ್ ಹಣದ ಸೀಕ್ರೆಟ್ ತೆರೆದಿಟ್ಟ ತೆಂಗಿನಕಾಯಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಅನುಮಾನ ಮೂಡುತ್ತಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಇಲಾಖೆ ಮೇಲೆ ಅನುಮಾನ ಮೂಡ್ತಾ ಇದೆ. ಸರ್ಕಾರ 5,000 ಹಣ ಸೀಕ್ರೆಟ್ ಆಗಿ ಇಟ್ಟಿದೆ. ಏನಾಯಿತು? ಜನರಿಗೆ ಸಿಗಬೇಕಾಗಿರೋ ಹಣ ಅಲ್ವಾ? ಸಚಿವರ ಇಲಾಖೆಯ ಮೇಲೆ ಅನುಮಾನ ಮೂಡಿಸುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಬೇಕಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಬಗ್ಗೆ ತಪ್ಪು ಮಾಹಿತಿ, ಸದನದಲ್ಲಿ ಕೋಲಾಹಲ. ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಾದ, ಕ್ಷಮೆಗೆ ಬಿಜೆಪಿ ಬಿಗಿ ಪಟ್ಟು. ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಈ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 1.28 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 5,000 ಕೋಟಿ ರೂಪಾಯಿ ಹಣ ನೀಡಿರುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ರು. ಆದರೆ ಇದು ಸುಳ್ಳು ಅಂತ ಹೇಳಿ ವಿಪಕ್ಷ ನಾಯಕರು ವಾದ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನಿಂದ ತಪ್ಪಾಗಿದೆ ಅಂತೇಳಿ ಕ್ಷಮೆ ಕೂಡ ಯಾಚನೆ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಕೋಲಾಹಲ ಕಾರಣ ಆಯಿತು. 3 ದಿನಗಳ ಬಳಿಕ ಸದನಕ್ಕಾಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ಜೆಡಿಎಸ್ ಸದಸ್ಯರ ಒತ್ತಡಕ್ಕೆ ಮಣಿದು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಸಚಿವರ ಉತ್ತರಕ್ಕೆ ಹಾಗೂ ಕ್ಷಮಾಪಣೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ರು. ಸ್ಪೀಕರ್ ಮನವಿಗೆ ಓಗೊಟ್ಟು ಧರಣಿ ವಾಪಸ್ ಪಡೆದ್ರು. ನಂತರದಲ್ಲಿ ಸಚಿವರಾದ ಹೆಬ್ಬಾಳ್ಕರ್ ಸದನಕ್ಕೆ ಉತ್ತರ ನೀಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಏನಿತ್ತು ಅಂತ ಕೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಎಂಬ ಆರೋಪವಾಗಿ ನಾನು ಅತ್ಯಂತ ಪೂಜ್ಯ ಭಾವನೆಯಿಂದ ಕೆಲಸ ಮಾಡುತ್ತಿದ್ದೇನೆ. ವಿಚಾರಣೆ ಮಾಡಿದಾಗ ಹಣ ಪಾವತಿ ಆಗಿಲ್ಲ ಎಂಬುದು ತಿಳಿದು ಬಂದಿದೆ. ಸದನಕ್ಕೆ ತಪ್ಪು ಮಾಹಿತಿ ಕೊಡುವ ಉದ್ದೇಶ ಇರಲಿಲ್ಲ. ಹಣಕಾಸು ಇಲಾಖೆ ಹತ್ರ ಮಾತನಾಡುವೆ ಎಂದರು. ಸರಿಯಾದ ಮಾಹಿತಿಗಳನ್ನು ಇಟ್ಟುಕೊಳ್ಳದಲ್ಲೇ ಸದನಕ್ಕೆ ಯಾಕೆ ಬಂದ್ರಿ ಮೇಡಮ್ಮು? ಸದನಕ್ಕೆ ಯಾಕೆ ಬಂದ್ರಿ? ಕನ್ನಡ ಪಾಠ ಮಾಡಬೇಕಾಗಿರುವ ಮೇಷ್ಟ್ರು ಕನ್ನಡ ಅಕ್ಷರಮಾಲೆಯನ್ನೇ ಮರೆತರೆ ಹೆಂಗ್ರಯ್ಯ? ನೀವು ಕನ್ನಡ ಮೇಷ್ಟ್ರು ಪಾಠ ಮಾಡೋದಕ್ಕೆ ಸ್ಕೂಲಿಗೆ ಬಂದಿರ್ತೀರಿ. 49 ಅಕ್ಷರಮಾಲೆನೇ ನಿಮಗೆ ನೆನಪಿಲ್ಲ ಅಂದರೆ ನೀವು ಯಾವ ಪುರುಷಾರ್ಥಕ್ಕೆ ಸ್ಕೂಲಿಗೆ ಬರ್ತೀರಿ? ನೀವು ಯಾವ ಸೀಮೆಯ ಮೇಷ್ಟ್ರು ಅಂತ ಕೇಳೋದಿಲ್ವೇ ಮಕ್ಕಳು? ಚಳಿಗಾಲದ ಅಧಿವೇಶನಕ್ಕೆ ಬರುವ ಅಷ್ಟು ಶಾಸಕರು ಹೊರತುಪಡಿಸಿ ಮಿನಿಸ್ಟ್ರುಗಳು ಒಂದು ಸುತ್ತಿನ ಅಧ್ಯಯನ ಮಾಡಿಕೊಳ್ಳದೆ ಯಾಕೆ ಬರ್ತೀರಿ ಸದನಕ್ಕೆ? ಯಾವ ಕರ್ಮಕ್ಕೆ ನಿಮಗೆ ಓಟ್ ಕೊಟ್ಟು ನಿಮ್ಮನ್ನ ಮಿನಿಸ್ಟರ್ ಮಾಡಿದ್ದು, ಶಾಸಕರನ್ನಾಗಿ ಮಾಡಿದ್ದು ಜನ? ಸದನಕ್ಕೆ ಬಂದು ವಿಪಕ್ಷದವರು ಕೇಳುವ ಪ್ರಶ್ನೆಗಳಿಗೂ ಮತ್ತು ಅವರು ಹಾಕುವ ಆರೋಪಕ್ಕೂ ಸಮರ್ಥವಾಗಿ ಎದುರಿಸುವ ತಾಕತ್ತು ಮತ್ತು ಉತ್ತರ ನಿಮ್ಮಲ್ಲಿ ಇಲ್ದಲೇ ಇದ್ರೆ ಜನ ಆಡ್ಕತ್ತಾರೆ ನಾಳೆ ದಿನ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳಿ ಒಂದು ದಿಟ್ಟ ಮಹಿಳೆ ಇತ್ತು. ಆಕೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎನ್ನುವಂತಹ ಬಹುದೊಡ್ಡ ಗುರುತರ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಆ ಹೆಣ್ಣು ಮಗಳಿಗೆ ಬಿಜೆಪಿಗರು ಕೇಳೋ ಪ್ರಶ್ನೆಗೂ ಉತ್ತರ ಕೊಡೋದಕ್ಕಾಗಲಿಲ್ಲ. ಏನೋ ಒಂದು ಉತ್ತರ ಕೊಟ್ಟರು, ಚೆಕ್ ಮಾಡಿ ನೋಡಿದಾಗ ಆ ಉತ್ತರ ತಪ್ಪಾಗಿತ್ತು, ಫೇಲ್ಯೂರ್ ಅಂತ ಹೇಳ್ಕೊಳ್ಳೋದಿಲ್ವೇ? ಹಾಗಾಗಿ ಮುಂದೊಮ್ಮೆ ಈ ತರಹದ ಎಡವಟ್ಟು ಆಗದಂತೆ ಸ್ವಲ್ಪ ಜಾಗೃತಿ ವಹಿಸಬೇಕು. 5,000 ಕೋಟಿ ನೀವೇ ಹೇಳಿಕೊಂಡಂತೆ ತಿಂಗಳಿಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿ ಜನರನ್ನು ನಂಬಿಸಿ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿದ್ರೆ ನಾಳೆ ದಿನ ಕೈಗೆ ಬೇರೆ ಏನಾದರೂ ಬಂದ್ಬಿಟ್ಟಾತು ಜನರ ಕೈಗೆ. ಸೊ ಹಾಗಾಗಿ ಜಾಗೃತಿ ವಹಿಸಬೇಕು, ಜವಾಬ್ದಾರಿಯುತವಾಗಿ ಮಾತನಾಡಬೇಕು, ಬೇಜವಾಬ್ದಾರಿತನದಿಂದ ಉತ್ತರವನ್ನು ಕೊಡಬಾರ್ದು. ಒಂದು ಅಭಿಪ್ರಾಯ ಕ್ಷಮೆ ಕೇಳೋ ಹಂತಕ್ಕೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ನೀವು ಯಾಕೆ ಕ್ಷಮೆ ಕೇಳಬೇಕು ಹೇಳಿ? ನಾಚಿಕೆಗೇಡಿನ ಕೆಲಸ ಅಲ್ವೇ ಅದು? ಕ್ಷಮೆ ಕೇಳೋ ಸ್ಥಿತಿಗೆ ನೀವು ತಂದುಕೊಂಡಿದ್ದು ನಿಮ್ಮ ಉತ್ತರನ. ಹಾಗಾಗಿ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆಗೂ ಕೂಡ ಈ ವಿಚಾರ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.